ವೃಶ್ಚಿಕ ರಾಶಿಗೆ ರಾಶೀಶನು ವ್ಯಯದಲ್ಲಿ ಇರುವುದು, ಕರ್ಮೇಶನು ವ್ಯಯದಲ್ಲಿ ಇರುವುದು ಸ್ವಲ್ಪ ದೋಷಕರ. ಪಂಚಮದಲ್ಲಿ ಶನಿ ಆಲ್ರೆಡಿ ಇದ್ದೇ ಇದೆ, ಅವನು ವಕ್ರಿ ಬೇರೆ. ಅಷ್ಟಮದಲ್ಲಿರ್ತಕ್ಕಂಥ ಗುರು 9ನೇ ಮನೆಗೆ ಹೋಗ್ತಕ್ಕಂಥ ಒಂದು ಒಳ್ಳೆ ಫಲ ಇದೆ. ಅದರಿಂದ 50% ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಏನು ಪ್ರಯೋಜನ ಇಲ್ಲ ವೃಶ್ಚಿಕ ರಾಶಿಯವರಿಗೆ, ಆರಾಮಾಗಿರ್ಬೋದು. ಅಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಗ್ರಹಚಾರ ಇದು. ಆದರೆ ಒಂದು ಪ್ರಯೋಜನ ಉಂಟು, ಗುರುವಿನ ಬದಲಾವಣೆ ಕರ್ಕ ರಾಶಿಗೆ. ನಾನು ಆಗಲೇ ಹೇಳಿದ್ದೀನಿ, 11 ವರ್ಷ ಕಾಯಬೇಕು ಕರ್ಕ ರಾಶಿಗೆ ಮತ್ತೆ ಗುರು ಬರಬೇಕಂತಂದರೆ. ಸೊ ಇವರ ವೃಶ್ಚಿಕ ರಾಶಿಯವರಿಗೆ ಬರೀ ಗ್ರಹಚಾರವೇ ಇರೋದು ಈ ವರ್ಷ. ಪಂಚಮ ಶನಿ, ಗುರುಬಲ ಇಲ್ಲ, ರವಿಯು ವ್ಯಯದಲ್ಲಿ, ಕುಜನು ವ್ಯಯದಲ್ಲಿ, ಬರೀ ಸಮಸ್ಯೆ. ಚತುರ್ಥದಲ್ಲಿ ರಾಹು, ಇದೆಲ್ಲ ಪ್ರಯೋಜನಕ್ಕೆ ಬರುವಂಥ ಸ್ಥಾನಗಳಲ್ಲ. ಆದರೆ ಈ ತಿಂಗಳು ವಿಶೇಷವಾಗಿ ಗುರುವಿನ ಅನುಕೂಲ. 9ನೇ ಮನೆಯಲ್ಲಿ ಗುರು ಬರ್ತಕ್ಕಂಥದ್ದು, ಗುರುವಿನ ದೃಷ್ಟಿ ರಾಶಿಗೆ ಇರತಕ್ಕಂಥದ್ದು ಒಂದು ರೀತಿಯ ಸಮಾಧಾನಕರ. ಏನು ಇಷ್ಟೆಲ್ಲ ಕಷ್ಟಪಡ್ತಿರ್ತೀರಿ ಪಂಚಮ ಶನಿಯಿಂದ ಇತ್ಯಾದಿ ದೋಷಗಳಿಂದ, ಒಂದು ರೀತಿಯ ಆತ್ಮ ಸಮಾಧಾನ ಅಂತೇನು ಹೇಳ್ತೀವಿ. ಒಂದೊಂದು ಸತಿ ಏನಾಗುತ್ತೆ, ನಮಗೆ ಎಷ್ಟೋ ಕಷ್ಟಗಳಿರ್ತದೆ, ಆರ್ಥಿಕ, ಆರೋಗ್ಯ, ಸಾಂಬಂಧಿಕ, ಮಾನಸಿಕ, ಏನೇನೋ ಸಮಸ್ಯೆಗಳಿರ್ತದೆ, ನಮ್ಮೆಲ್ರಿಗೂ ಇರ್ತದೆ. ನಮಗೆ ಎಷ್ಟೋ ಸತಿ ಏನಂತಂದರೆ ಒಂಚೂರು ಮನಸ್ಸಿಗೆ ನೆಮ್ಮದಿ ಬಂದರೂ ಸಾಕು, ಅದೇನು ಪರಿಹಾರ ಆಗೋದೇನು ಬೇಡ. ಇಷ್ಟನ್ನಾದರೂ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥ ಒಂದು ವಿಷಯ, ಆಯಿತಾ. ಆವಾಗ ಆ ಕಷ್ಟ ಒಂದು ಸ್ವಲ್ಪ ಮರ್ತೋಗ್ತೀವಿ, ಯಾವುದೋ ಬೇರೆ ಕಷ್ಟ ಇರ್ತದೆ. ಆ ರೀತಿಯ ಫಲವನ್ನು ಕೂಡ ಗುರುವು ಬದಲಾವಣೆ ಆದಾಗ ಹೇಳಬೇಕು. ಅಂತಹ ಒಂದು ಸಮಾಧಾನ, ಆತ್ಮ ಸಮಾಧಾನ ಅಂತ ಏನು ಹೇಳ್ತೀವಿ. ಸೊ ಆ ರೀತಿಯ ಆತ್ಮ ಸಮಾಧಾನ ಉಂಟಾಗ್ತಕ್ಕಂತಹ ತಿಂಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅನುಭವಕ್ಕೆ ಬರ್ತದೆ. ನರಸಿಂಹದೇವರ ವಿಶೇಷ ಆರಾಧನೆಯನ್ನು ಹೋದ ತಿಂಗಳು ಹೇಳಿದ್ದೆ, ಅದನ್ನು ವಿಶೇಷವಾಗಿ ಮಾಡಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಅಥವಾ ವೆಂಕಟೇಶ ಸ್ತೋತ್ರವನ್ನು ಅಥವಾ ನರಸಿಂಹ ಅಷ್ಟೋತ್ತರವನ್ನು ತುಳಸಿ ಸಮರ್ಪಣೆ ಮಾಡಿ ದಶಪ್ರದಕ್ಷಿಣಾಯಾಮ್ 10 ಪ್ರದಕ್ಷಿಣೆ ನಮಸ್ಕಾರವನ್ನು, ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹೆಣ್ಮಕ್ಕಳಾದರೆ ಮಂಡಿ ಊರಿ ನಮಸ್ಕಾರ ಮಾಡಬೇಕು. ಇದನ್ನು ವಿಶೇಷವಾಗಿ ಬುಧವಾರದಂದು ವಿಷ್ಣುವಿನ ಪ್ರೀತಿಯಾಗಿ ಮಾಡ್ತಾ ಹೋಗೋದು. ಇದರಿಂದ ಪಂಚಮ ಶನಿಯ ಬಾಧೆ, ನಾಗಬಾಧೆಗಳು ಇತ್ಯಾದಿ ಅರಿಷ್ಟಗಳು ಪರಿಹಾರ ಆಗ್ತದೆ.